ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಒಂದು ರಿಕ್ವೆಸ್ಟೆಡ್ ಡಿಸೈನು ಕೇಳಿದರು, ಅದನ್ನು ಹೇಳ್ಕೊಡ್ತೀನಿ. ಫಸ್ಟು ನಿಮಗೆ ಸ್ಲ್ಯಾಂಟ್ ಡಿಸೈನ್ ಮಾಡೋದು ಎಲ್ಲ ಚಾನಲ್ಲು ಸಿಗುತ್ತೆ ಆ್ಯಂಡ್ ಐಡಿಯಾನೂ ಇದೆ. ಸೊ ಅದನ್ನು ಸ್ಟಾರ್ಟಿಂಗು 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ, 6 ಎಳೆ ತೊಗೊಂಡಿದ್ದೀನಿ. ದಾರ ಒಂದು ನಾಟ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಪಕ್ಕದಲ್ಲಿ ಒಂಚೂರು 1 ಚೈನಷ್ಟು ಗ್ಯಾಪ್ ಕೊಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಈ ಥರ. ಮತ್ತು 2 ಚೈನ್ ಹಾಕಿ ಈ ಕಂಬ ಇದೆಯಲ್ಲ, ಈ ಕಂಬಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಒಂದು, 2, 3, ನಂಗನ್ಸುತ್ತೆ 5 ಸಾಕು ಅಂತ ಹಾಕಿ, 4, ಒಂದು ಇದಕ್ಕೆ ನೀವು 5 ಹಾಕಿದ್ರೆ ಪ್ರತಿಯೊಂದು ಸ್ಲ್ಯಾಂಟ್ ಡಿಸೈನು 5 ಕಂಬನೇ ಬರಬೇಕು. ಸೊ ಇವಾಗ ಈ ಥರ ಬಂದಮೇಲೆ ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಎಲ್ಲಿಗೆ ಎಂಡ್ ಆಗುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ಇದೇ ಥರ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಈ ಕಂಬಕ್ಕೆ 5 ಡಬಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. ಸೊ ತುಂಬ ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ, ಬ್ಯುಸಿ ಇರೋದ್ರಿಂದ. ಇದೇ ಥರ ಫಸ್ಟು 6 ಸ್ಲ್ಯಾಂಟ್ ಡಿಸೈನ್ ಮಾಡ್ತಾ ಹೋಗೋಣ. ಇದು ನೋಡಿ, 6 ಸ್ಲ್ಯಾಂಟ್ ಡಿಸೈನಿಗೆ ಒಂದೊಂದು ಈ ಥರ ಫ್ಲವರ್ ಹಾಕ್ಕೋಬೇಕು ನೀವು. ಈಗ ಫ್ಲವರ್ ಹಾಕ್ಕೊಳ್ಳೋಕ್ಕೆ ನೀವು ಈ ಥರ ಒಂದು ಕಂಬ ಹಾಕ್ಕೊಂಡು ಲಾಕ್ ಮಾಡಿ ಒಂದು ಕಂಬ ಹಾಕ್ಕೊಂಡು 1 ಚೈನ್ ಹಾಕೋತೀವಿ. 1 ಚೈನ್ ಆದಮೇಲೆ ಈಗ ಇದಕ್ಕೆಲ್ಲ 2 ಚೈನ್ ಹಾಕಿದ್ವಿ, ಇದಕ್ಕೆ 1 ಚೈನ್ ಹಾಕ್ಕೊಳ್ಳಿ. ಮತ್ತು ಈ ಸ್ಲ್ಯಾಂಟ್ ಡಿಸೈನ್ಗೆ ಹೋಗಿ ಒಂದು ಈ ಥರ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇದಾದಮೇಲೆ 5 ಚೈನ್ ಹಾಕ್ಕೊಳ್ಳಿ. 3, 4, 5 ಚೈನ್ ಹಾಕ್ಕೊಂಡು ನೋಡಿ, ಇದೇ ಥರ ಹಿಂಗೆ ಮುಂದಕ್ಕೆ ಬಂದು ಈ ಸ್ಲ್ಯಾಂಟ್ ಡಿಸೈನಲ್ಲಿ ಫಸ್ಟು ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ನೋಡಿ. ಇವಾಗ ಈ 5 ಚೈನ್ ಹಾಕ್ಕೊಂಡಿದ್ವಲ್ಲ, ಈ 5 ಚೈನಿಗೆ ಕಂಬ ಮಾಡ್ತಾ ಬರಬೇಕಾಗತ್ತೆ. ಆ ಫ್ಲವರ್ಗೆ ಈ ಥರ ಒಂದು ಡಬಲ್ ಕ್ರೋಶ ಆದಮೇಲೆ 2 ಚೈನು ಮತ್ತು ಒಂದು ಕಂಬ ಮತ್ತು 2 ಚೈನು ಮತ್ತು ಒಂದು ಡಬಲ್ ಕ್ರೋಶ ಮತ್ತು 2 ಚೈನು. ಈ ಥರ 4 ಸರಿ ಮಾಡಿ. ನೀವು ಫ್ಲವರ್ಗೆ ಸಪ್ರೇಟಾಗಿ ಇನ್ನೊಂದು ಡಿಫ್ರೆಂಟ್ ಕಲರಲ್ಲಿ ಫ್ಲವರ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ಥರ ಇದರಲ್ಲಿ ಕ್ಲಿಯರಾಗಿ ಕಾಣುತ್ತೆ. 1, 2, 3, 4, 5 ಮಾಡ್ಕೊಂಡಿದ್ದೀನಿ. ನೀವು 4, 5 ನಿಮಗೆ ಎಷ್ಟು ಹಿಡಿಸುತ್ತೋ ಅದರೊಳಗೆ ಅಷ್ಟು ಮಾಡ್ಕೋಬೋದು. ಈ ಥರ ಕೊನೆಗೆ 2 ಚೈನ್ ಹಾಕಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ನಾವು ಇದನ್ನ ಸ್ಟಾರ್ಟಿಂಗಲ್ಲಿ 1 ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಚೈನಿಗೆ ಬಂದು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಲಾಕ್ ಮಾಡಿದ ಮೇಲೆ ಈಗ ಈ ಸ್ಲ್ಯಾಂಟ್ ಡಿಸೈನಲ್ಲಿ 1 ಕಂಬ ಹಾಕ್ಕೊಂಡಿರ್ತೀವಲ್ವ, ಇನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. 4 ಕಂಬ ಹಾಕ್ಕೊಳ್ಳಿ ಅಲ್ಲಿ. ಸೊ ನಿಮಗೆ ಫ್ಲವರು ಬರುತ್ತೆ, ಸ್ಲ್ಯಾಂಟ್ ಡಿಸೈನು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ಥರ 3 ಆಗಿದೆ. 5 ಡಬಲ್ ಕ್ರೋಶ ಹಾಕ್ಕೋಬೇಕು. ಆಮೇಲೆ ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಂಡು ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸೊ ಈ ಥರ
ಒಂದು ಫ್ಲವರ್ ಮಾಡಿಕೊಂಡು ನೋಡಿ 2 ಫ್ಲವರ್. ಇದು ಗ್ಯಾಪು ನೀವು ಎಷ್ಟಾನು ಕೊಟ್ಕೋಬೋದು, 6, 10, 5 ಅದು ನಿಮಗೆ ಬಿಟ್ಟಿದ್ದು. ಒಟ್ಟು ಈ ಥರ ಒಂದೊಂದು ಫ್ಲವರು ನಾನು ಹಿಂದೆ ತೋರಿಸಿದ್ದೆ ನಿಮಗೆ, ನನ್ನ ಚಾನಲಲ್ಲಿ ಇದೆ ಇದು ವಿಡಿಯೋ, ಬಟ್ ಫ್ಲವರ್ ಡಿಫ್ರೆಂಟ್ ಆಗಿದೆ ಅಷ್ಟೇ ಇದರಲ್ಲಿ. ಓಕೆ, ಇಲ್ಲಿಗೆ ನೀವು ಎಂಡ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶಲ್ಲಿ ಎಂಡ್ ಮಾಡ್ಕೋಬೋದು, ಇಲ್ಲ ಡಬಲ್ ಕ್ರೋಶಲ್ಲೂ ಎಂಡ್ ಮಾಡ್ಕೋಬೋದು ಲಾಸ್ಟಲ್ಲಿ. ಸೊ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಿಂಗೆ ಈ ಥರ ಇನ್ನೊಂದು 4 ಸ್ಲ್ಯಾಂಡ್ ಡಿಸೈನ್ ಮಾಡಿಬಿಟ್ಟು ಬೇಕಿದ್ರೆ ಎಂಡ್ ಮಾಡ್ಕೋಬೋದು. ನೀವು ಸ್ಯಾರಿಗೆ ಈ ಥರ ಫ್ಲವರ್ ಪಕ್ಕನೇ ಸ್ಲ್ಯಾಂಡ್ ಡಿಸೈನ್ ಎಂಡ್ ಮಾಡ್ಕೋಬೇಡಿ. ನಾನು ಇದನ್ನು ತೋರಿಸ್ತಿರೋದ್ರಿಂದ ನಿಮಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ಗ್ಯಾಪು ಇಲ್ಲೂ ಬರಬೇಕು. ಇಲ್ಲೆಷ್ಟು ನೀವು ಸ್ಲ್ಯಾಂಡ್ ಇದು ಡಿಸೈನ್ ಮಾಡಿರ್ತೀರೋ ಅಷ್ಟೇ ಸ್ಲ್ಯಾಂಡ್ ಡಿಸೈನು ಇಲ್ಲೂ ಕೊಡಿ. ಸೊ ಇವಾಗ ನಿಮಗೆ ಫ್ಲವರ್ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಫಸ್ಟು ಇದು ಪೆಟಲ್ಸ್ ಮಾಡೋದು ನೋಡಿ, ಈ ಥರ ಮಾಡ್ಕೋಬೇಕು. ಇದೆಲ್ಲ ಗಮ್ಮಲ್ಲಿ ಅಂಟಿಸ್ಕೊಂಬಿಟ್ರೆ ಈ ಥರ ಆಗುತ್ತೆ. ಟೈಟಾಗಿ ಹಾಕ್ಕೊಳ್ಳಿ ಕಂಬಗಳನ್ನ, ಸೊ ಆವಾಗ ನಿಮಗೆ ಗ್ಯಾಪ್ ಬರುತ್ತೆ. ಸಖತ್ ಈಸಿ ಇದೆ ಇದು. ಇದು ಒಂದು ಲಾಕ್ ಮಾಡಿದ ಮೇಲೆ ಇದೆ ಫಸ್ಟ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಒಂದು ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಈಗ ಇಲ್ಲಿ ನಾವು ಲಾಕ್ ಮಾಡ್ಕೊಂಡಿದ್ದೀವಿ, ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ ಹೋಗ್ಬಿಟ್ಟು ಕಂಬ ಹಾಕ್ಕೊಳ್ತಾ ಹೋಗಿ. ಡಬಲ್ ಕ್ರೋಶ 1, 2, 3, 4, 5 ಕಂಬ ಹಾಕ್ಕೊಂಡು ಒಂದು ಚೈನ್ ಹಾಕಿ, ಮತ್ತು ಅದೇ ಮನೆಗೆ ಬಂದು ಅಂದರೆ ಅದೇ ಬ್ಲಾಕಿಗೆ ಬಂದು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಒಂದು ಪೆಟಲ್ ಆಗುತ್ತೆ. ಮತ್ತು ಒಂದು ಚೈನ್ ತೊಗೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಗ್ಯಾಪಲ್ಲಿ 5 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1, 2, 3, 4 ಮತ್ತು 5. 5 ಆದಮೇಲೆ ಒಂದು ಚೈನ್ ಹಾಕಿ, ಮತ್ತು ನೀವು ಇಲ್ಲಿ ಲಾಕ್ ಮಾಡಿರೋ ಕಂಬಕ್ಕೆ ಬಂದು ಲಾಕ್ ಮಾಡ್ಬೋದು, ಇಲ್ಲಾಂದರೆ ಅದೇ ಬ್ಲಾಕಲ್ಲೇ ಹೋಗಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೆಕ್ಸ್ಟು ಟೈಮ್ ಇದ್ದಾಗ ನಾನು ಒಂದು ಸ್ಯಾರಿಗೆ ಮಾಡಿ ತೋರಿಸ್ತೀನಿ. ಸೊ ಈ ಥರ ಪೆಟಲ್ಸು. ಈಗ ನೆಕ್ಸ್ಟು ಒಂದು ಚೈನ್ ಹಾಕಿ, ಮತ್ತು ಕ್ರೋಶ ಮೇಲೆ ದಾರ ಹಾಕ್ಕೊಂಡು 5 ಪೆಟಲ್ 5 ಕಂಬ ಹಾಕ್ಕೊಳ್ಳಿ. ಈ ಥರ 4ಕ್ಕೂ ಪೆಟಲ್ಸ್ ಹಾಕ್ಕೊಂಡ್ಮೇಲೆ ಒಂದು ಚೈನ್ ಹಾಕಿ ನೋಡಿ, ಇಲ್ಲಿಗೆ ನಾವು 2 ಚೈನ್ ಗ್ಯಾಪ್ ಹಾಕ್ಕೊಂಡಿರ್ತೀವಲ್ಲ, ಆ 2 ಚೈನ್ ಇದರಲ್ಲಿ ಒಂದು ಲಾಕ್ ಮಾಡಿಬಿಟ್ಟು 2 ಚೈನ್ ಹಾಕಿಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ಆಮೇಲೆ ಕ್ಲೀನಾಗಿ ಗಮ್ಮಲ್ಲಿ ಅಂಟಿಸ್ಕೋಬೇಕು. ತೋರಿಸ್ತೀನಿ ಇದು ಹೆಂಗೆ ಬರುತ್ತೆ ಅನ್ನೋದು. ಇದು ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇಲ್ಲಿ ನೀವು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ನೀವು ಇದು ಎಷ್ಟೊಂದು ಗ್ಯಾಪ್ ಬೇಕೋ ಅಷ್ಟೇ ಗ್ಯಾಪ್ ಕೊಡ್ಬೋದು, 3-3ಕ್ಕೂ. ಸೊ ಈ ಥರ ಮಾಡಿ ಫ್ರೆಂಡ್ಸ್, ಇದು ಈಸಿ ಇದೆ. ಸ್ಲ್ಯಾಂಡ್ ಡಿಸೈನ್ಗೆ ಈ ಥರ ಕಂಬ ಹಾಕ್ಕೊಂಡೋಗಿ ಕಂಬಕ್ಕೆ ಈ ಥರ ಪೆಟಲ್ಸ್ ಹಾಕ್ಕೋಬೇಕು. ಇದು ನೀವು ಸ್ಯಾರಿಲಿ ತುಂಬ ಕಲರ್ಸ್ ಇತ್ತು ಅಂದರೆ ಒಂದೊಂದು ಫ್ಲವರ್ ಹಾಕ್ಕೊಂಡು ಹೋಗ್ಬೋದು. ಗ್ಯಾಪು ಕಡಿಮೆ ಕೊಟ್ಟರೆ 3-3ಕ್ಕೆ ಹಾಕಿದ್ರೆ ಇದು ಇನ್ನೂ ಹತ್ತತ್ರ ಹೋಗುತ್ತೆ. ಐ ಥಿಂಕ್ ಇದಿಷ್ಟು ಸಾಕು. 6-6ಕ್ಕೆ ಒಂದೊಂದು ಫ್ಲವರ್ ಕೊಡಿ. ಬಟ್ ಇದು ಒಂದೊಂದು ಫ್ಲವರು ಒಂದೊಂದು ಕಲರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನನಗೆ ಟೈಮ್ ಆದಾಗ ನಾನೊಂದು ಸ್ಯಾರಿಗೆ ಹಾಕಿ ನಿಮಗೆ ತೋರಿಸ್ತೀನಿ. ಇದು ಸ್ವಲ್ಪ ಅರ್ಜೆಂಟಲ್ಲಿ ನಿಮ್ಗೆ ಇದನ್ನು ರೆಕಾರ್ಡ್ ಮಾಡಿ ತೋರಿಸ್ತಾ ಇರೋದು, ಅಪ್ಲೋಡ್ ಮಾಡ್ತೀನಿ ನೋಡಿ. ಸೊ ನೋಡೋಣ ಫ್ರೆಂಡ್ಸ್, ಇನ್ನೊಂದು ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ. ಬಾಯ್ ಬಾಯ್.